ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಹೆಸರು ಕಾಳಿನ ಬಸ್ಸಾರು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಹೆಸರು ಕಾಳು ಮತ್ತು ಸೊಪ್ಪಿಗೆ ಸೊಪ್ಪು ಅಥವಾ ಸಬ್ಬಸಿಗೆ ಸೊಪ್ಪು ಅಂತ ಏನು ಕರಿತೀವಿ ಅದನ್ನು ನಾವು ಒಂದು 4 ವಿಷಲ್ ಕೂಗಿಸ್ಕೋಬೇಕು. ಕುಕ್ಕರಲ್ಲಿ ಹಾಕಿ ಬೇಕಾಗಿರುವಂಥ ಮಸಾಲೆ ಪದಾರ್ಥ ಹುರ್ಕೊಳೋದಾದರೆ ಎಣ್ಣೆ, ಸ್ವಲ್ಪ ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಿ ಹುರ್ಕೋಬೇಕು, ಆವಾಗ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ಜೀರಿಗೆ ಅದರದೇ ಆದ ಒಂದು ಫ್ಲೇವರ್ನ ಕೊಡುತ್ತೆ. ನಂತರ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನೂ ಕೂಡ ನೀವು ಸೇರಿಸ್ಕೋಬೇಕು. ಮೆಣಸಿನ್ಕಾಯಿ ನಮಗೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ನೀವು ಅದನ್ನು ಸೇರಿಸ್ಕೊಂಡು, ನಾನು 4 ರಿಂದ 5 ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾದಮೇಲೆ ಮಿಕ್ಸಿ ಜಾರನ್ನ ತೊಗೊಂಡು ನಾವು ಸ್ವಲ್ಪ ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಳ್ಳೆ ಫ್ಲೇವರ್ ಮೇಯ್ನ್ ಇಂಗ್ರೀಡಿಯೆಂಟೇ ಕೊತ್ತಂಬರಿ ಸೊಪ್ಪು. ನಂತರ ಹುರ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಏನಿದೆ ಅದು, ಮತ್ತು ಸ್ವಲ್ಪ ಕಾಳು ಸೊಪ್ಪು, ಅದರದ್ದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಅಥವಾ ಕಟ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಬೆಂದಿರುವಂಥ ಕಾಳನ್ನು ನಾವು ಇಲ್ಲಿ ಸೋಸ್ಕೊಂಡು ಕಾಳು ಸಪ್ರೇಟ್ ಕಟ್ ಸಪ್ರೇಟ್ ತೆಗೆದಿಟ್ಕೊಂಡು ಆ ಕಟ್ಟಿಗೆ ನಾವು ರುಬ್ಬಿರುವಂಥ ಮಿಶ್ರಣನ ಸೇರಿಸ್ಕೊಂಡು ಒಗ್ಗರಣೆ ಹಾಕ್ಕೊಬಹುದು. ಸಾಸಿವೆ, ಈರುಳ್ಳಿ, ಕರಿಬೇವು ಅಷ್ಟೇ ಒಗ್ಗರಣೆ ಹಾಕಿ ಹಸಿ ಸಾರೇ ಊಟ ಮಾಡ್ಬೋದು. ನಿಂಬೆಹಣ್ಣು ಹಿಂಡ್ಕೊಂಡು ಮೇಲೆ ಹಸಿ ಸಾರು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್. ಬೇಕು ಅಂದರೆ ಕುದಿಸ್ಕೋಬೋದು. ಮೊದಲು ಹಸಿ ಸಾರನ್ನ ಟ್ರೈ ಮಾಡಿ ಆಮೇಲೆ ನಂತರ ಕುದಿಸ್ಕೊಳ್ಳಿ. ಮಿಕ್ಕಿರುವಂಥ ಕಾಳು ನಾವು ಏನು ಸೋಸ್ಕೊಂಡು ಇಟ್ಕೊಂಡಿರೋ ಕಾಳಿಗೆ ಸ್ವಲ್ಪ ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿನ ಚೆನ್ನಾಗಿ ಮಾಗಿಸ್ಕೊಂಡು ಬೆಂದಿರುವಂಥ ಕಾಳನ್ನ ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆದ ನಂತರ ಹಸಿ ತೆಂಗಿನಕಾಯಿ ತುರಿದಿಟ್ಕೊಂಡು ತೆಂಗಿನಕಾಯಿನ ನಾವು ಹಾಕಿ ಮಿಕ್ಸ್ ಮಾಡಿದ್ರೆ ಕಾಯಿ ಎಲ್ಲದಕ್ಕೂ ಒಳ್ಳೆ ಫ್ಲೇವರ್ ಕೊಟ್ಟೇ ಕೊಡುತ್ತೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ಅನ್ನ ಸಾರಿಗೆ ಬಿಸಿ ಬಿಸಿಯಾಗಿ ಹೆಸರು ಕಾಳಿನ ಬಸ್ಸಾರು ಮತ್ತು ಕಾಳು ರೆಡಿಯಾಗಿದೆ. ನಾನು ಈ ರೀತಿ ಮಾಡ್ತೀನಿ, ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು.